ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುಂದಿನ ವಾರ ಏಷ್ಯಾ ಕಪ್ಗೆ ಭಾರತ ತಂಡ ಪ್ರಕಟ. ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ನೆಟ್ ಪ್ರಾಕ್ಟೀಸ್. ಸಿರಾಜ್ ಮನೆಗೋಡಿಯಲ್ಲಿ ರೋಹಿತ್ ಕೊಹ್ಲಿ ಜರ್ಸಿ. ಇನ್ನು T20 ಲೀಗ್ನಿಂದ ಯಶ್ ದಯಾಳ್ ಬ್ಯಾನ್. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಮುಂದಿನ ವಾರ ಏಷ್ಯಾ ಕಪ್ಗೆ ಟೀಂ ಇಂಡಿಯಾ ಪ್ರಕಟವಾಗಲಿದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದಲ್ಲಿ ತಂಡವನ್ನ ಬಿಸಿಸಿಐ ಪ್ರಕಟ ಮಾಡಲಿದೆ. ಸೆಪ್ಟೆಂಬರ್ 9ರಿಂದ ಟೂರ್ನಿ ಆರಂಭವಾಗಲಿದ್ದು ಸೆಪ್ಟೆಂಬರ್ 14ಕ್ಕೆ ಭಾರತ ಪಾಕ್ ತಂಡಗಳ ಮಧ್ಯೆ ಪಂದ್ಯ ನಡೆಯಲಿದೆ. ಸೆಪ್ಟೆಂಬರ್ 9ರಿಂದ ಆರಂಭವಾಗಲಿರುವ ಏಷ್ಯಾ ಕಪ್ಗೆ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅಭ್ಯಾಸ ಆರಂಭಿಸಿದ್ದಾರೆ. ನೆಟ್ಸ್ನಲ್ಲಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರುವ T20 ಕ್ಯಾಪ್ಟನ್ ಸೂರ್ಯಕುಮಾರ್ ಫೋಟೋ ವೈರಲ್ ಆಗಿದೆ. ಸೂರ್ಯ ಬ್ಯಾಟಿಂಗ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಟೀಂ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ. ಏಷ್ಯಾ ಕಪ್ ಆಯ್ಕೆಗೂ ಮುನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪಾಂಡ್ಯ ಫಿಟ್ನೆಸ್ ಪರೀಕ್ಷೆಗೆ ಒಳಗಾಗಲಿದ್ದಾರೆ. ಈ ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆದರೆ ಪಾಂಡ್ಯಗೆ ಏಷ್ಯಾ ಕಪ್ನಲ್ಲಿ ತಂಡದಲ್ಲಿ ಸ್ಥಾನ ಸಿಗಲಿದೆ. ಟೀಂ ಇಂಡಿಯಾ ಸ್ಟಾರ್ ಬೌಲರ್ ಮೊಹಮ್ಮದ್ ಸಿರಾಜ್ ಮನೆಯ ಗೋಡಿಯಲ್ಲಿ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟೆಸ್ಟ್ ತಂಡದ ಜರ್ಸಿ ಇದೆ. ಕೊಹ್ಲಿ ಜರ್ಸಿ 18 ಮತ್ತು ರೋಹಿತ್ ಜರ್ಸಿ 45 ನಂಬರ್ ಜರ್ಸಿಯನ್ನ ವಾಲ್ನಲ್ಲಿ ಇಡಲಾಗಿದ್ದು ಫೋಟೋಗಳು ವೈರಲ್ ಆಗಿದೆ. ಕೊಹ್ಲಿ ರೋಹಿತ್ ಪಾಲಿಗೆ ಸಿರಾಜ್ ಅತ್ಯಾಪ್ತರಾಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಸಂಬಂಧ T20 ಲೀಗ್ನಿಂದಲೇ RCB ವೇಗಿ ಯಶ್ ದಯಾಳ್ ನಿಷೇಧಗೊಂಡಿದ್ದಾರೆ. ಯಶ್ ದಯಾಳ್ರನ್ನ ಉತ್ತರ ಪ್ರದೇಶದ T20 ಲೀಗ್ನಲ್ಲಿ ಭಾಗವಹಿಸದಂತೆ ನಿಷೇಧ ಹೇರಲಾಗಿದೆ. ಯಶ್ ದಯಾಳ್ ವಿರುದ್ಧ ಓರ್ವ ಯುವತಿ ಮತ್ತು ಓರ್ವ ಮಹಿಳೆ ದೂರಿನ ಹಿನ್ನೆಲೆ ಕೇಸ್ ಆಗಿದೆ. ದೆಹಲಿಯಲ್ಲಿ ಬೀದಿ ನಾಯಿ ಹಾವಳಿ. ಶ್ವಾನಗಳನ್ನು ನಗರದಿಂದ ತೆರವು ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ. ಇಂಡಿಯಾ ಒಕ್ಕೂಟದ ನಾಯಕರಿಗೆ ಖರ್ಗೆ ಔತಣಕೂಟ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಶಾಸಕನನ್ನೇ ಅಟ್ಟಾಡಿಸಿದ ಜನರು ಗುಂಡಿನ ದಾಳಿ. ವರುಣ ಆರ್ಭಟಕ್ಕೆ ತತ್ತರಿಸಿದ ಡೆಹ್ರಾಡೂನ್. ಕೊಚ್ಚಿ ಹೋದ ಹಸುಗಳು. ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದೆಹಲಿ NCRನಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಜನವಸತಿ ಪ್ರದೇಶ ಸಂಘ ಸಂಸ್ಥೆಗಳು ಆಶ್ರಯ ಕೊಟ್ಟಿರುವ ಎಲ್ಲಾ ಬೀದಿ ನಾಯಿಗಳನ್ನ ತಕ್ಷಣ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತೆ ಆದೇಶ ನೀಡಿದೆ. ಜಸ್ಟಿಸ್ JB ಪರ್ದಿವಾಲಾ ಹಾಗೂ ಜಸ್ಟಿಸ್ R ಮಹದೇವನ್ ಅವರಿದ್ದ ಪೀಠ ಈ ಆದೇಶ ನೀಡಿದೆ. ಕೋರ್ಟ್ ಆದೇಶಕ್ಕೆ ಆಕ್ರೋಶ ಹೊರಹಾಕಿದ ಶ್ವಾನ ಪ್ರಿಯರು ಇಂಡಿಯಾ ಗೇಟ್ ಬಳಿ ಪ್ರತಿಭಟನೆ ನಡೆಸಿದ್ರು. ಇಂಡಿಯಾ ಒಕ್ಕೂಟದ ನಾಯಕರು ಸಂಸದರಿಗೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಔತಣಕೂಟ ಏರ್ಪಡಿಸಿದ್ದರು. ದೆಹಲಿಯ ಹೋಟೆಲ್ ತಾಜ್ ಪ್ಯಾಲೇಸ್ನಲ್ಲಿ ಆಯೋಜಿಸಲಾಗಿದ್ದ ಡಿನ್ನರ್ ಪಾರ್ಟಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ, ಅಖಿಲೇಶ್ ಯಾದವ್, ಶರದ್ ಪವಾರ್, ಜಯಾ ಬಚ್ಚನ್, ಕನ್ನಿಮೋಳಿ, ಶಿವಸೇನೆ ಸಂಸದೆ ಪ್ರಿಯಾಂಕಾ ಚತುರ್ವೇದಿ ಸೇರಿದಂತೆ ಸಂಸದರು ಭಾಗಿಯಾಗಿದ್ದರು.